ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯ ಅವನ ಪ್ರಧಾನ ಗುರಿ ಭಗವಂತನನ್ನ ಹೊಂದುವುದು, ಅವನ ಅನುಗ್ರಹವನ್ನ ಪಡೆಯುವುದು, ಮುಕ್ತಿಯನ್ನ ಪಡೆಯುವುದು. ಇದು ಅವನ ಪ್ರಧಾನ ಗುರಿಯಾಗಿರಬೇಕು. ಆ ರೀತಿ ಆ ದೇವರ ಅನುಗ್ರಹ ಆಗಬೇಕು ಅಂತಿದ್ರೆ ನಮ್ಮ ಯೋಗ್ಯತಾನುಸಾರವಾಗಿ ಅತ್ಯಂತ ಅವಶ್ಯವಾಗಿ ಪ್ರಯತ್ನಪೂರ್ವಕವಾಗಿ ತತ್ವಜ್ಞಾನವನ್ನ ಸಂಪಾದನೆ ಮಾಡಬೇಕು. ಯೋಗ್ಯರಾದ ಗುರುಗಳ ಸೇವೆಯನ್ನ ಮಾಡಿ ಶಾಸ್ತ್ರ ಜ್ಞಾನವನ್ನ ಪಡಿಬೇಕು. ಅದರಂತೆ ನಿತ್ಯ ಕರ್ಮಗಳ ಅನುಷ್ಠಾನವನ್ನು ಸಹ ಅತ್ಯವಶ್ಯವಾಗಿ ನಾವು ಮಾಡಬೇಕಾದದ್ದು. ಕೇವಲ ತತ್ವಜ್ಞಾನವನ್ನು ಪಡಿತೇವೆ ಅಂತನ್ನುವುದು ಸರಿಯಲ್ಲ. ಆ ತತ್ವಜ್ಞಾನಕ್ಕೆ ಪೂರಕವಾಗಿ ಪೋಷಕವಾಗಿ ನಮ್ಮ ನಿತ್ಯ ಕರ್ಮಗಳ ಅನುಷ್ಠಾನ ಅವಶ್ಯವಾಗಿ ಇರಬೇಕು. ಆ ನಿತ್ಯ ಕರ್ಮಗಳನ್ನ ಅನುಷ್ಠಾನ ಮಾಡದೆ ಹೋದ ಪಕ್ಷದಲ್ಲಿ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಅನುಷ್ಠಾನ ಮಾಡದೆ ಹೋದ ಪಕ್ಷದಲ್ಲಿ ಸಾಕಷ್ಟು ವಿಧವಾದಂತಹ ಅನರ್ಥಗಳಿವೆ. ಲೋಪಗಳು ನಮ್ಮಿಂದ ಆಗ್ಲಿಕ್ಕೆ ಸಾಧ್ಯ, ದೋಷಗಳು ಬರ್ಲಿಕ್ಕೆ ಸಾಧ್ಯ, ದೇವರ ಅನುಗ್ರಹ ಆಗುವುದಿಲ್ಲ. ಆದ್ದರಿಂದ ಅವಶ್ಯವಾಗಿ ನಿತ್ಯ ಕರ್ಮಗಳನ್ನ ಅನುಷ್ಠಾನ ಮಾಡಬೇಕು. ಯಥೋಚಿತವಾಗಿ ನೈಮಿತ್ತಿಕ ಕರ್ಮಗಳನ್ನು ಸಹ ಅನುಷ್ಠಾನವನ್ನು ಮಾಡಬೇಕು. ಯಾವ ಯಾವ ದಿನದಲ್ಲಿ ಏನೇನು ಆಚರಣೆಯನ್ನು ಮಾಡಬೇಕು ಅಂತನ್ನುವುದಾಗಿ ತಿಳಿಸಿಕೊಡುವುದಕ್ಕೇನೆ ಹೊರಟಂತಹದ್ದು ನಮ್ಮ ಪ್ರಾಚೀನರ ಪದ್ಧತಿ ಪಂಚಾಂಗ. ಆ ಪಂಚಾಂಗದ ಮೂಲ ಉದ್ದೇಶವೇನೆ ಆ ಎಲ್ಲ ಪ್ರತಿನಿತ್ಯ ಯಾವತ್ತು ಏನೇನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ತಿಳಿಸಿಕೊಡುವುದಕ್ಕೆ ಹೊರಟಂತಹದ್ದೇ ಈ ಪಂಚಾಂಗಗಳ ಒಂದು ಉದ್ದೇಶ. ನಾವು ಪಂಚಾಂಗದಲ್ಲಿ ಇರತಕ್ಕಂತಹ ಅಂಶಗಳನ್ನ ನೋಡಿ ತಿಳಿದು ಪ್ರತಿ ದಿವಸ ಪ್ರತಿನಿತ್ಯ ಬಿಡದಂತೆ ಅದೊಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಬೆಳಗೆದ್ದ ಕೂಡಲೇ ಪಂಚಾಂಗವನ್ನ ನೋಡಿ ಇವತ್ತೇನು ಮಾಸ, ಪಕ್ಷ ಮತ್ತೆ ತಿಥಿ ಏನಿದೆ, ಯಾವ ನಕ್ಷತ್ರ, ಏನು ಯೋಗ, ಏನು ಕರ್ಣ, ಅದನ್ನ ತಿಳಿದುಕೊಂಡು ಮುಂದಿನ ಎಲ್ಲ ಕರ್ಮಗಳನ್ನು ಮಾಡಬೇಕು. ಏಕೆಂದ್ರೆ ನಾವು ಸಂಧ್ಯಾ ವಂದನೆ ಮೊದಲಾಗಿರ್ತಕ್ಕಂಥ ಏನು ಕರ್ಮಗಳನ್ನು ಮಾಡಬೇಕಾದ್ರೂ ಈ ಎಲ್ಲ ಮಾಹಿತಿ ನಮಗೆ ಅತ್ಯಂತ ಅವಶ್ಯ. ಅದರ ಜೊತೆಗೆ ಇನ್ನಿತರ ಬೇರೆ ಬೇರೆ ವಿಶೇಷತೆಗಳು, ಆಯಾ ದಿವಸಗಳ ವಿಶೇಷತೆಗಳನ್ನು ಕೂಡ ನಾವು ತಿಳಿದು ಅವುಗಳನ್ನ, ಆ ಧರ್ಮಗಳನ್ನ, ಆ ಆಲೋಚನೆಗಳನ್ನ ತಿಳಿದು ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತನ್ನುವುದಕ್ಕಾಗಿ ಈ ಒಂದು ವಿಶಿಷ್ಟವಾದ ವಿಭಿನ್ನವಾದ ರೀತಿಯಲ್ಲಿ ಜನರಿಗೆ ಆಯಾ ಮಾಸದ ಧರ್ಮಗಳು, ಆಯಾ ಮಾಸದ ಕರ್ತವ್ಯಗಳು, ಯಾವ ಯಾವ ದಿನದಲ್ಲಿ ಏನೇನು ಮಾಡಬೇಕು ಅನ್ನುವುದನ್ನ ಎಲ್ಲ ಸಮಾಜಕ್ಕೆ ಹಂಚಿಕೊಳ್ಳುವ ಪ್ರಯತ್ನವನ್ನ ನಮ್ಮ ಅಧ್ಯಾತ್ಮವಾಣಿ ಮಾಡ್ತಾ ಇದೆ. ಮೊದಲು ನಾವು ಈ ಬಾರಿ ಚೈತ್ರ ಮಾಸದ ಕರ್ತವ್ಯಗಳು, ಆ ಚೈತ್ರ ಮಾಸದ ಮೊದಲ ದಿವಸದಿಂದ ಕೊನೆಯವರೆಗೆ ಏನೇನು ಮಾಡಬೇಕು, ಏನೇನು ಆಚರಣೆಗಳಿವೆ, ಇವುಗಳನ್ನ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೆಯದಾಗಿ, ಸಾಮಾನ್ಯವಾಗಿ ಎಲ್ಲ ಮಾಸಗಳಲ್ಲಿ ಪ್ರಾತಃಸ್ನಾನ ಅಂತ ಹೇಳಿರುತ್ತಾರೆ. ಅದು ಚೈತ್ರ ಮಾಸದ ಸ್ನಾನ ವಾಸ್ತವಿಕವಾಗಿ ಇದರ ಹಿಂದಿನ ವರ್ಷದ ಯಾವುದೇ ಚೈತ್ರ ಮಾಸದ ಪ್ರಾತಃಸ್ನಾನ ಅಂತನ್ನುವುದು ಅದರ ಹಿಂದಿನ ಸಂವತ್ಸರದ ಫಾಲ್ಗುಣ ಮಾಸದ ಹುಣ್ಣಿಮೆಯಿಂದ ಪ್ರಾರಂಭ ಆಗಿರುತ್ತೆ. ಆ ಹಿಂದಿನ ವರ್ಷದ ಫಾಲ್ಗುಣದ ಹುಣ್ಣಿಮೆಯಿಂದ ಈ ವರ್ಷದ ಪ್ರಸ್ತುತ ವರ್ಷದ ಚೈತ್ರ ಹುಣ್ಣಿಮೆಯವರೆಗೆ ಆ ಪ್ರಾತಃಸ್ನಾನ ಅಂತನ್ನುವುದು ಇರುತ್ತೆ. ಹಾಗಾಗಿ ಯಾವುದೇ ಚೈತ್ರ ಮಾಸಕ್ಕೆ ಅಂತ ನಾವು ಹೋದರೂ ಅದರ ಹಿಂದಿನ ಫಾಲ್ಗುಣ ಹುಣ್ಣಿಮೆಯಿಂದ ಈಗಿನ ಪ್ರಸ್ತುತ ಚೈತ್ರ ಮಾಸದ ಹುಣ್ಣಿಮೆಯವರೆಗೆ ಆ ಒಂದು ಸ್ನಾನವನ್ನು ಮಾಡಬೇಕು ಅನ್ನುವುದು ಇದು ಮಾಸಪೂರ್ತಿ ಆಚರಣೆ ಮಾಡಬೇಕಾದಂತಹ ಒಂದು ವಿಶಿಷ್ಟವಾದ ಆಚರಣೆ. ಪ್ರಸ್ತುತ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್, ಅವತ್ತೇನು ವಿಶೇಷ, ಅವತ್ತೇನು ನಾವು ಆಚರಣೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಪಂಚಾಂಗವನ್ನು ತೆಗೆದು ನೋಡಿದರೆ ಅಲ್ಲಿ ಬಹುಶಃ ಹೀಗೆ ಇದ್ದೇ ಇರುತ್ತೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ಅದು ಸಂವತ್ಸರದ ಆರಂಭದ ದಿನ. ಆ ಸಂವತ್ಸರದ ಆರಂಭದ ದಿವಸದಲ್ಲಿ
ಅಭ್ಯಂಗವನ್ನು ಮಾಡಿಕೊಳ್ಬೇಕು. ಅದೊಂದು ಅವತ್ತು ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಬೇಕಾದಂತಹ ಧರ್ಮ. ನಾವು ಬಿಡ್ತೇವೆ, ಮಾಡ್ತೇವೆ, ಬೇಕಿದ್ರೆ ಮಾಡೋಣ ಅಂತ ಇಲ್ಲ. ಈ ಬೇರೆ ದಿವಸಗಳಲ್ಲಿ ಆದರೆ ವಿಚಾರಗಳನ್ನ ನಮ್ಮ ಅನುಕೂಲತೆಯನ್ನ ನೋಡಿಕೊಂಡು ನಮಗೆ ಬೇಕಿದ್ದಲ್ಲಿ ಅಭ್ಯಂಗಾದಿಗಳನ್ನು ಮಾಡಿಕೊಳ್ಳುತ್ತೇವೆ. ಆದರೆ ಚೈತ್ರ ಮಾಸದ ಪ್ರತಿಪತ್ ವರ್ಷದ ಆರಂಭದ ದಿವಸ ಹಾಗಲ್ಲ. ವರ್ಷಾರಂಭದ ದಿವಸದಲ್ಲಿ, ಯುಗಾದಿಯ ದಿವಸದಲ್ಲಿ ಪ್ರತಿಯೊಬ್ಬರೂ ಕೂಡ ಅಭ್ಯಂಗವನ್ನ ಮಾಡಿಕೊಳ್ಳತಕ್ಕದ್ದು. ಯಾವ ರೀತಿ ದೀಪಾವಳಿಯ ಸಂದರ್ಭದಲ್ಲಿ ಹೇಳ್ತಾರೆ, ನರಕ ಚತುರ್ದಶಿಯಲ್ಲಿ ಅಭ್ಯಂಗವನ್ನ ಪ್ರತಿಯೊಬ್ಬರು ಮಾಡಿಕೊಳ್ಳೇಬೇಕು ಅಂತನ್ನುವ ನಿಯಮವನ್ನು ಹೇಗೆ ಹೇಳ್ತಾರೆ, ಆ ರೀತಿಯಲ್ಲಿ ಚೈತ್ರದ ಪ್ರಾರಂಭದ ದಿವಸದಲ್ಲಿ, ಯುಗಾದಿಯ ದಿವಸದಲ್ಲಿ ಪ್ರತಿಯೊಬ್ಬರೂ ಅಭ್ಯಂಗವನ್ನ ಮಾಡಲೇಬೇಕು ಅಂತ. ಜೊತೆಗೆ ನಿಂಬ ಪುಷ್ಪ ಭಕ್ಷಣಂ ಅಂತ. ಪ್ರತಿಯೊಬ್ಬರು ಅವತ್ತು ದೇವರಿಗೆ ಬೇವು ಬೆಲ್ಲ ನೈವೇದ್ಯವನ್ನ ಮಾಡಿ ತಾವು ಅನಂತರದಲ್ಲಿ ಪ್ರಸಾದ ರೂಪೇಣ ಅವುಗಳನ್ನು ಸಹ ಸ್ವೀಕಾರವನ್ನು ಮಾಡಬೇಕು. ನಮ್ಮ ಬದುಕಿನಲ್ಲಿ ಯಾವಾಗಲೂ ಸುಖವೇ, ಬೆಲ್ಲದಂತೆ ಸುಖವೇ ಇರುತ್ತದೆ ಅಂತೇನಿಲ್ಲ. ಬೇವಿನಂತೆ ಕಹಿಯೂ ಇರುತ್ತೆ. ಕಹಿಯೂ ಇರಬೇಕು, ಇರಬೇಕಲ್ಲ, ಇದ್ದೇ ಇರುತ್ತೆ. ಸುಖದಂತೆ ಕಹಿಯಂತೆ ಸುಖವೂ ಕೂಡ ಇದ್ದೇ ಇರುತ್ತೆ. ಎರಡೂ ಕೂಡ ಜೊತೆಯಲ್ಲಿ ಇರುವಂತಹದ್ದೇನೆ. ಅದನ್ನ ಪ್ರತಿನಿಧಿಸುವಂತೆ ಆ ಬೇವು ಬೆಲ್ಲವನ್ನ ದೇವರಿಗೆ ಅರ್ಪಣೆಯನ್ನ ಮಾಡಿ ನಾವು ಅದನ್ನ ಸ್ವೀಕಾರವನ್ನ ಮಾಡಬೇಕಾದಂಥದ್ದು. ಇದರ ಜೊತೆಗೆ ಮತ್ತೊಂದು ಮಹತ್ವದ ಅಂಶ, ಆ ಪ್ರತಿಪತ್ ದಿನ, ಚೈತ್ರ ಪಾಡ್ಯ ಯುಗಾದಿಯ ದಿನ ಮಾಡಬೇಕಾದದ್ದು ಪಂಚಾಂಗ ಶ್ರವಣಂ. ನಾವು ವರ್ಷ ಪೂರ್ತಿ ಏನೇನೋ ಧರ್ಮಾಚರಣೆಯನ್ನ ಮಾಡಬೇಕಿದೆ, ಅದನ್ನ ನಮಗೆ ತಿಳಿಸಿಕೊಡುವಂತಹ ಆ ಗ್ರಂಥ ಏನಿದೆ ಪಂಚಾಂಗ, ಅದನ್ನ ನಮ್ಮ ಮೊದಲು ದೇವರ ಮುಂದೆ ಇಟ್ಟು ದೇವರ ಪೂಜಾ ಕಾಲದಲ್ಲಿ ಆ ಪಂಚಾಂಗವನ್ನು ಪೂಜಿಸಿ, ಆ ಸಮಸ್ತ ಅಲ್ಲಿರುವಂತಹ ನಕ್ಷತ್ರಾದಿಗಳು, ಮೇಷಾದಿ ರಾಶಿಗಳು, ಎಲ್ಲರಿಗೂ ನಿಯಾಮಕನಾಗಿ ಇರತಕ್ಕಂತಹ ಪ್ರಾಣದೇವರ ಅಂತರ್ಯಾಮಿಯಾದ ಆ ಶಿಂಶುಮಾರ ರೂಪಿಯಾದ ಭಗವಂತ, ಗ್ರಹಾದಿಗಳ ನಿಯಾಮಕ ಆ ಭಗವಂತನನ್ನ ಸ್ಮರಿಸಿ ಆ ಎಲ್ಲ ಗ್ರಹಗಳನ್ನ, ನಕ್ಷತ್ರಾದಿಗಳನ್ನ, ದೇವತೆಗಳನ್ನ ಸ್ಮರಿಸಿ ಅಲ್ಲಿ ಪೂಜೆಯನ್ನ ಮಾಡಬೇಕು. ಪೂಜಿಸಿದ ನಂತರದಲ್ಲಿ ಅದರ ಶ್ರವಣವನ್ನು ಕೂಡ ಮಾಡಬೇಕು. ಸಾಮಾನ್ಯವಾಗಿ ಸಂಜೆ ಹೊತ್ತು ಎಲ್ಲ ಮಠಗುಡಿಗಳಲ್ಲಿ ಪಂಚಾಂಗ ಶ್ರವಣದ ಒಂದು ಪದ್ಧತಿ ಇದ್ದೇ ಇರುತ್ತೆ. ಪ್ರಯತ್ನ ಪೂರ್ವಕವಾಗಿ ಅವತ್ತಾದರೂ ಆ ದಿನ ಮಠಗುಡಿಗಳಲ್ಲಿ ಹೋಗಿ ಪಂಚಾಂಗ ಶ್ರವಣವನ್ನ ಮಾಡುವ ಒಂದು ಕಾರ್ಯವನ್ನ ನಾವು ಮಾಡಬೇಕು. ಅಂದ್ರೆ ಒಂದು ಮಾಹಿತಿ ಇರುತ್ತೆ, ಯಾವ ರೀತಿ ನಾಳೆ ಏನ್ ಮಾಡಬೇಕು ಅಂತ ಪೂರ್ವ ತಯಾರಿಯನ್ನ ಹಿಂದಿನ ದಿವಸ ಮಲಗುವಾಗಲೇ ಎಲ್ಲ ತಯಾರಿ ಮಾಡ್ಕೊಂಡು ಮಲಗ್ತೇವಲ್ಲ, ಹಾಗೆ ಈ ವರ್ಷ ಏನ್ ಮಾಡಬೇಕು, ಏನಿದೆ ಅನ್ನುವುದರ ಸಂಕ್ಷಿಪ್ತ ಮಾಹಿತಿ, ಪಕ್ಷಿ ನೋಟ ಆ ಪಂಚಾಂಗ ಶ್ರವಣದಲ್ಲಿ ಇರುತ್ತೆ. ಅದನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಲೇಬೇಕು. ಇದರ ಜೊತೆಗೆ ಮತ್ತೊಂದು ಮಹತ್ವದ ಅಂಶ ಯುಗಾದಿಯ ದಿವಸದಲ್ಲಿ ನಾವು ತಿಳಿಬೇಕಾದ್ದು ರಾಮನವರಾತ್ರಿಯ ಪ್ರಾರಂಭ. ಚೈತ್ರ ಮಾಸದ ಪೂರ್ಣವಾಗಿ ರಾಮದೇವರ ಉತ್ಸವವನ್ನ ಮಾಡಬೇಕಾದಂತಹ ಕಾಲ ಅದು. ರಾಮದೇವರ ಅವತಾರ ಮಾಡಿದಂತಹ ಮಾಸ ಅದು ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ. ಆ ರಾಮದೇವರ ಸಂಬಂಧಿಯಾದ ಪೂಜಾದಿಗಳನ್ನ ಮಾಡುವ, ಉತ್ಸವವನ್ನ ಮಾಡುವುದಕ್ಕಾಗಿ ಪ್ರಾರಂಭ ಅದು ಯುಗಾದಿಯ ದಿನ. ರಾಮನವರಾತ್ರ ಉತ್ಸವದ ಪ್ರಾರಂಭ ಆ ಪ್ರತಿಪತ್ ದಿನದಿಂದ ಆರಂಭ ಮಾಡಿಕೊಂಡು ನವಮಿವರೆಗೆ ರಾಮದೇವರನ್ನ ವಿಶೇಷವಾಗಿ ಪೂಜೆ ಮಾಡಬೇಕು. 1 ತಿಂಗಳು ಪೂರ್ಣವಾಗಿಯೇ ರಾಮದೇವರ ಪೂಜೆ ಮಾಡಬೇಕು. ಅದರಲ್ಲಿಯೂ ಈ 9 ದಿನಗಳಲ್ಲಿ ವಿಶೇಷವಾಗಿ ಶಾಸ್ತ್ರಕಾರರು ವಿಧಾನವನ್ನು ಮಾಡಿದ್ದಾರೆ. ಹಾಗಾಗಿ ರಾಮನವರಾತ್ರದ ಉತ್ಸವದ ಪ್ರಾರಂಭ ಅವತ್ತು ರಾಮ ಪೂಜಾದಿಗಳೆಲ್ಲ ಮಾಡಬೇಕು. ಇನ್ನು ಶ್ವೇತ ವರಾಹ ಕಲ್ಪಾದಿ ಅಂತಾರೆ. ವರಾಹ ಕಲ್ಪ, ಶ್ವೇತ ವರಾಹ ಕಲ್ಪಾದಿ ಒಂದೊಂದು ಕಲ್ಪಗಳನ್ನೆಲ್ಲ ಹೇಳ್ತಾ ಹೋಗಿದ್ದಾರೆ ಭಾಗವತಾದಿ ಗ್ರಂಥಗಳಲ್ಲಿ. ಆ ಶ್ವೇತ ವರಾಹ ಕಲ್ಪ ಅಂತ ಹೇಳುತ್ತಾರೆ. ದಿನಕಲ್ಪ, ಬ್ರಹ್ಮದೇವರ ದಿನಕಲ್ಪ ಅಂತ ಹೇಳ್ತಾರೆ. ಅದರ ಪ್ರಾರಂಭವಾದ ದಿವಸವೂ ಕೂಡ ಇವತ್ತು ಶ್ವೇತ ವರಾಹ ಕಲ್ಪಾದಿ. ಇದರ ಬಗ್ಗೆ ಹೆಚ್ಚು ಅನೇಕ ಮಾಹಿತಿಗಳನ್ನ ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ತಿಳಿಯಬಹುದು. ಇದರ ಜೊತೆಗೆ ಮತ್ತೊಂದು ಮಹತ್ವದ ಅಂಶ ಧ್ವಜಾರೋಹಣಂ ಅಂತ. ಅವತ್ತು ಧ್ವಜಾರೋಹಣವನ್ನು ಮಾಡಬೇಕು. ಅಂದರೆ ಚೈತ್ರ ಮಾಸದ ಮಹಾತ್ಮ್ಯದಲ್ಲಿ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾಗಿ ಹೇಳಿದ್ದು ಇದೆ.
ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಮೇಲೆ ರಾಮದೇವರ ಧ್ವಜವನ್ನ ಹಾರಿಸಬೇಕಂತೆ. ನಾವೆಲ್ಲರೂ ರಾಮಭಕ್ತರು ಅನ್ನುವುದನ್ನ ಸ್ ಸಾರುವುದಕ್ಕಾಗಿ ಧ್ವಜಾರೋಹಣವನ್ನ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಮಾಡಬೇಕು ಅಂತಾರೆ. ಹಾಗಾಗಿ ಧ್ವಜಾರೋಹಣ ಅತ್ಯಂತ ಅವಶ್ಯ. ಇದು ಯಾರೋ ಒಬ್ಬರು ಒಂದು ಮಠ ಗುಡಿಯಲ್ಲಿ ಮಾಡುವುದು ಅಂತ ಅಲ್ಲ. ಪ್ರತಿ ಮನೆ ರಾಮಭಕ್ತರು ಯಾರಿದ್ದಾರೆ ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲೆ ಆ ರಾಮದೇವರ ಧ್ವಜವನ್ನ, ಭಗವದ್ ಧ್ವಜವನ್ನ ಹಾರಿಸಬೇಕು ಅಂತ. ಅದು ಏನ್ ತೋರಿಸ್ತದೆ ಅಂದ್ರೆ ನಾವು ರಾಮಭಕ್ತರು, ನಮ್ಮ ಮನೆ ರಾಮದೇವರಿಗೆ ಸೇರಿದ್ದು ಅನ್ನುವುದನ್ನು ತೋರಿಸಿಕೊಡುತ್ತೆ. ಯಾವ ರೀತಿ ಒಂದು ನಮ್ಮ ದೇಶದ ಫ್ಲಾಗ್ ಧ್ವಜ ಹಿಡಿದುಕೊಂಡ್ರವನು ಭಾರತೀಯ ಅಂತ ಹೇಗೆ ಒಂದು ಗುರುತು ಸಿಗುತ್ತೋ, ಹಾಗೆ ಆ ಧ್ವಜವನ್ನ ನಾವು ನಮ್ಮ ಮನೆಯಲ್ಲಿ ರಾಮದೇವರ ಧ್ವಜವನ್ನ ನಮ್ಮ ಮನೆಯ ಮೇಲೆ ಹಾರಿಸಿದೆವು ಅಂತಂದ್ರೆ ನಾವು ರಾಮನಿಗೆ ಸೇರಿದವರು, ರಾಮ ಭಕ್ತರು ಅಂತನ್ನುವುದು ಅದರಿಂದ ಗೊತ್ತಾಗುತ್ತೆ ಅಂತ. ಹೀಗೆ ಒಂದು ತಿಂಗಳು ಪೂರ್ಣವಾಗಿನೇ ಆ ಧ್ವಜವನ್ನ ಏರಿಸಬೇಕು. ಪಾಡ್ಯದಂತನೂ ವಿಶೇಷವಾಗಿ ಪ್ರಾರಂಭವನ್ನ ಮಾಡಬೇಕು ಧ್ವಜಾರೋಹಣದ್ದು ಅಂತ.